ಗೈಸ್, ನಾವೀಗ ಬೇಳೆಯದೊಂದು ತೋವೆ ಮಾಡುವ. ಫಸ್ಟಿಗೆ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಗೈಸ್. ನೋಡಿ ಗೈಸ್, ಕಾಣ್ತಾ ಇದ್ದಲ್ಲ, ಕರೆಂಟ್ ಇಲ್ಲದ ಕಾರಣ ಸ್ವಲ್ಪ ಇನ್ವರ್ಟರ್ ಸಹ ಖಾಲಿ ಆಯಿತು. ಆದ್ದರಿಂದ ಸ್ವಲ್ಪ ಅಡಚಣೆ ಆಗಿದೆ ಗೈಸ್. ನಾವು ಸಾಸಿವೆ ಹಾಕುವ. ಫಸ್ಟಿಗೆ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಚಟಪಟ ಹಾಕುವಾಗ ನಾವು ಬೆಳ್ಳುಳ್ಳಿ ಮತ್ತು ಕೆಂಪು ಮೆಣಸು ಹಾಕುವ. ನೋಡಿ ಗೈಸ್, ನೋಡಿ ಗೈಸ್, ಇದು ಕೆಂಪಾಗಿ, ನೋಡಿ ಗೈಸ್, ಇದು ಸ್ವಲ್ಪ ಕೆಂಪಾಗಾದ ನಂತರ ನೋಡಿ ಗೈಸ್, ನಂತರ ನಾವು ನೀರುಳ್ಳಿ ಮತ್ತು ಬೇಸೊಪ್ಪು ಹಾಕುವ. ಅಂದರೆ ನೋಡಿ ಗೈಸ್, ಇದು ಸ್ವಲ್ಪ ಕೆಂಪಾಗಲಿ. ಕೆಂಪಾಗಾದ ನಂತರ ನಾವು ನೋಡಿ ಗೈಸ್, ಇದು ಸ್ವಲ್ಪ ಕೆಂಪಾಗಲಿ ಗೈಸ್. ಸ್ವಲ್ಪ ಕೆಂಪಾಗಾದ ನಂತರ ನಾನು ಕ್ರಶ್ಡ್ ಮಾಡಿದ ಜೀರಿಗೆ ಮತ್ತು ಕರಿಮೆಣಸನ್ನು ಹಾಕ್ತೇನೆ. ಕ್ರಶ್ಡ್ ಮಾಡಿದ್ದೆ ನೋಡಿ ಗೈಸ್, ಕಾಣ್ತಾ ಇದೆಲ್ಲ ಇಲ್ಲಿ. ಕಾಣ್ತಾ ಇದೆಲ್ಲ ಗೈಸ್, ಆಲ್ರೆಡಿ ನಾನು ಬೇಳೆಯನ್ನು ಒಂದು ವಿಸಿಲ್ ತೆಗೆದಿಟ್ಟಿದ್ದೇನೆ. ಅದಕ್ಕೆ ಬೇಳೆಗೆ ಶುಂಠಿ, ಒಂದು ನೀರುಳ್ಳಿ ಮತ್ತು ಶುಂಠಿ, ನೀರುಳ್ಳಿ, 1 ಟೀ ಸ್ಪೂನ್ ಎಣ್ಣೆ, ಉಪ್ಪು ಮತ್ತು ಟರ್ಮರಿಕ್ ಪೌಡರ್ ಸ್ವಲ್ಪ ಹಾಕಿ ಒಂದು ವಿಸಿಲ್ ತೆಗೆದಿದ್ದೇನೆ ಗೈಸ್. ಎಲ್ಲ ಸ್ಮೂತಾಗಿ ಬೆಂದಿದೆ ಗೈಸ್. ಈಗ ಇದು ಸರಿ ಕೆಂಪಾಗಾದ ನಂತರ, ಅಂದರೆ ಇಷ್ಟು ಕೆಂಪಾಗತ್ತದು ಸಾಕು. ಇದಕ್ಕೆ ನಾವೀಗ ಹಾಕುವ ಗೈಸ್, ಇದು ಬೇಳೆಯನ್ನು ಹಾಕುವ ಗೈಸ್. ಕಾಣ್ತಾ ಇದ್ದಲ್ಲ ಗೈಸ್, ದಪ್ಪಗಾದರೆ ಸ್ವಲ್ಪ ನೀರು ಹಾಕಿ. ಇದು ಸರಿ ಮೆಜರ್ಮೆಂಟಿನಲ್ಲಿ ಇದೆ ಗೈಸ್. ನೋಡಿ ಗೈಸ್, ಕಾಣ್ತಾ ಇದೆಯಲ್ಲ ತೋವೆ ಹೇಗೆ ಮಾಡೋದು. ಟೊಮೆಟೊ ವಿದೌಟ್ ಯೂಸ್ ಟೊಮೆಟೊ. ಕರೆಂಟ್ ಇಲ್ಲದ ಕಾರಣ ಸ್ವಲ್ಪ ಅಡಚಣೆ ಆಗಿದೆ. ಇದಕ್ಕೆ ಒಂದು ಕುದಿ ಬರುವಾಗ ನೋಡಿ ಗೈಸ್, ಕುದಿ ಬರ್ತಾ ಇದೆ. ಇದಕ್ಕೆ ಒಂದು ಕುದಿ ಬರುವಾಗ ನಾವು ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕುವ. ಟೊಮೆಟೊ ಯೂಸ್ ಮಾಡಲಿಕ್ಕಿಲ್ಲ ಗೈಸ್ ತೋವೆ ಮಾಡಲಿಕ್ಕೆ. ನೋಡಿ ಗೈಸ್, ಹೇಗೆ ಕಾಣ್ತಾ ಇದೆ ನೋಡಿ. ಕಾಣ್ತಾ ಇದೆಯಲ್ಲ ಗೈಸ್, ನೋಡಿ ಗೈಸ್, ಹೇಗೆ ಕಾಣ್ತಾ ಇದೆ ನೋಡಿ. ಒಂದು ಕುದಿ ಬಂದ ನಂತರ ನಾವು ಗ್ಯಾಸನ್ನು ಆಫ್ ಮಾಡುವ. ಈ ತೋವೆಯನ್ನು ನಾವು ಅನ್ನದ ಜೊತೆ, ಅಲ್ಲದೆ ದೋಸೆ, ಇಲ್ಲದ್ರೆ ಇಡ್ಲಿ ಜೊತೆ ಸರ್ವ್ ಮಾಡ್ಬೋದು.